ಎಲ್ಲರೂ ಹೇಗಿದ್ದೀರಾ, ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಓದ್ತಿದ್ದೀರಾ ಅಂದ್ಕೊತೀನಿ. ಸೊ ನಾ ಆಲ್ರೆಡಿ ಹೇಳಿರೋದೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ನಥಿಂಗ್ ಬಟ್ VAO ಸ್ಟಾರ್ಟಿಂಗಿಂದ ಹೆಂಗೆ ತನಕ ಹೇಗೆಲ್ಲ ಪ್ರೋಸೆಸ್ ನಡೀತು ಎಲ್ಲನೂ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ನೋಟಿಫಿಕೇಷನ್ನು, ಆಮೇಲೆ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿತ್ತು, ಅದಾದಮೇಲೆ ಸಿಲೆಬಸ್ ಆದಮೇಲೆ ಯಾವುದ್ಯಾವುದು ಸಬ್ ಟಾಪಿಕ್ಸ್ಗಳು ಬರುತ್ತೆ. ಸಬ್ ಟಾಪಿಕ್ಸ್ ವೆರಿ ಇಂಪಾರ್ಟೆಂಟ್, ಅದು ನಾನು ಮಾಡ್ತೀನಿ, ಡೋಂಟ್ ವರಿ. ಸೊ ಈ ಥರ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗೋಣ, ಓಕೆನಾ, ಎಂಡ್ ತನಕ. ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು ಗೈಸ್. ಸೊ ಇವಾಗ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಅಥವಾ ಎಷ್ಟೆಷ್ಟು ವೇಕೆನ್ಸಿ ಇತ್ತು ನೋಡೋಣ, ಓಕೆನಾ. ಒಂದೊಂದೇ ಡಿಸ್ಟಿಕ್ ಹೇಳ್ಕೊಂಡು ಹೋಗ್ತೀನಿ. ನೀವು ನಿಮ್ದು ಯಾವ ಡಿಸ್ಟಿಕ್ಕೋ ಅದನ್ನು ನೋಡಿ ಡಿಸೈಡ್ ಮಾಡಿ. ಮೇ ಬಿ ಇದು ಫ್ಲಕ್ಚುಯೇಟ್ ಆಗ್ಬೋದು ಈ ಸಲ, ಬಟ್ ಇದು ಲಾಸ್ಟ್ ಟೈಮ್ ಎಷ್ಟೆಷ್ಟು ಪೋಸ್ಟ್ ಕಾಲ್ ಆಗಿತ್ತು ನೋಡ್ತಾ ಹೋಗೋಣ, ಓಕೆನಾ. ಸೊ ಫಸ್ಟ್ ಬೆಂಗಳೂರು ನಗರ 32 ಪೋಸ್ಟಿಗೆ ಕಾಲ್ ಆಗಿತ್ತು. ಬ್ಯಾಂಗ್ಳೂರು ರೂರಲ್ 34 ಪೋಸ್ಟು, ಚಿತ್ರದುರ್ಗ 32, ಕೋಲಾರ 45, ದೆನ್ ತುಮಕೂರು 73, ಒನ್ ಆಫ್ ದಿ ಹೈಯೆಸ್ಟ್ ಬಂದ್ಬಿಟ್ಟು ತುಮಕೂರೇ. ದೆನ್ ರಾಮನಗರ 51, ಚಿಕ್ಕಬಳ್ಳಾಪುರ 42, ಅದು ಹೈಯೆಸ್ಟೇ, ಓಕೆನಾ. ದೆನ್ ಶಿವಮೊಗ್ಗ 31, ಮೈಸೂರು 66 ಹೈಯೆಸ್ಟ್. ದೆನ್ ಚಾಮರಾಜನಗರ 55, ಮಂಡ್ಯ 60 ಹೈಯೆಸ್ಟ್. ದೆನ್ ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22. ದೆನ್ ಉಡುಪಿ ಆದಮೇಲೆ ದಕ್ಷಿಣ ಕನ್ನಡ 50 ಹೈಯೆಸ್ಟ್. ದೆನ್ ಬೆಳಗಾವಿ 64 ಹೈಯೆಸ್ಟ್. ದೆನ್ ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12, ಗದಗ 30, ಹಾವೇರಿ 34, ಉತ್ತರ ಕನ್ನಡ 2, ಕೊಪ್ಪಳ 3, ಬಳ್ಳಾರಿ 3, ಬೀದರ್ 5, ಯಾದಗಿರಿ 8, ವಿಜಯನಗರ 8, ಓಕೆನಾ. ಇದ್ರ ಅನಾಲಿಸಿಸ್ ಲಾಸ್ಟಿಗೆ ಹೇಳ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ, ಬೇಗನೆ ಮುಗಿಸ್ತೀನಿ. ದೆನ್ HKಗೆ ಹೋಗೋಣ, ಓಕೆನಾ. HKಯಲ್ಲಿ ಎಷ್ಟಿತ್ತು ಅಂತ ನೋಡೋಣ. ಕಲಬುರ್ಗಿ 67 ಹೈಯೆಸ್ಟ್. ದೆನ್ ರಾಯಚೂರು 4, ಕೊಪ್ಪಳ 16, ಬಳ್ಳಾರಿ 14, ಬೀದರ್ 19, ಯಾದಗಿರಿ 1, ವಿಜಯನಗರ 10. ಸೊ ಇದು ಬಂದ್ಬಿಟ್ಟು ಎಲ್ಲ ಡಿಸ್ಟ್ರಿಕ್ಟು ಎಷ್ಟು ವೇಕೆನ್ಸಿ ಇತ್ತು VAOಗೆ ಅಂತ. ಸೊ ಇದ್ರ ಬೇಸಿಸ್ ಮೇಲೆ ಈ ವರ್ಷ ಯಾವ ಡಿಸ್ಟ್ರಿಕ್ಕಲ್ಲಿ ಹೈಯೆಸ್ಟು ಪೋಸ್ಟ್ ಖಾಲಿ ಚಾನ್ಸಸ್ ಇರುತ್ತೆ ನಿಮಗೆ ಅಂತ ಹೇಳ್ತೀನಿ. ನಾರ್ಮಲಿ ಹೈಯೆಸ್ಟ್ ಪೋಸ್ಟ್ಗಳೇ ನೀವು ಅರ್ಬನ್ ಡಿಸ್ಟ್ರಿಕ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ತುಮಕೂರು, ಹಾಸನ್, ಮೈಸೂರು, ಮಂಡ್ಯ, ದೆನ್ ಚಾಮರಾಜನಗರ, ಚಿಕ್ಕಬಳ್ಳಾಪುರ, ರಾಮನಗರ, ದೆನ್ ಕೋಲಾರ, ದೆನ್ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರಲ್ಲಿ ಅಷ್ಟೊಂದು VAಗೆ ಪೋಸ್ಟ್ಗಳು ಕಾಲ್ ಆಗಲ್ಲ, ಯಾಕೆಂದರೆ ಅದು ಅರ್ಬನ್ ಲಿಮಿಟಿಗೆ ಬರುತ್ತಲ್ವ, ಸೊ ಅದು ಬರಲ್ಲ. ಸೊ ಇದಿಷ್ಟು ಡಿಸ್ಟ್ರಿಕ್ಗಳಲ್ಲೂ ಆಲ್ಮೋಸ್ಟ್ ಹೈಯೆಸ್ಟು ವೇಕೆನ್ಸಿ ಅಥವಾ ಹೈಯೆಸ್ಟು ಪೋಸ್ಟ್ಗಳು ಕಾಲ್ ಆಗುತ್ತೆ, ಡೋಂಟ್ ವರಿ. ಬಟ್ ಎಲ್ಲಿ ಕಮ್ಮಿ ಕಾಲ್ ಆಗಿದೆ ಅಂತ ನೋಡೋಣ. ಸೊ ಉತ್ತರ ಕನ್ನಡ ಈ ಸಲನೂ ಕಮ್ಮಿನೇ ಆಗುತ್ತೆ ನೋಡಿ. ಕೊಪ್ಪಳ, ಬಳ್ಳಾರಿ, ಬೀದರ್, ಯಾದಗಿರಿ, ವಿಜಯನಗರ. ಸೊ ಈ ಡಿಸ್ಟ್ರಿಕ್ಗಳು ಬಂದ್ಬಿಟ್ಟು ಕಮ್ಮಿ ಪೋಸ್ಟ್ ಖಾಲಿಯಾಗಿದೆ. ಸೊ ಇದ್ರ ಬೇಸಿಸ್ ಮೇಲೆ ನಾವೇನು ಅನಾಲಿಸಿಸ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವು ಯಾವುದಕ್ಕೆ ಡಿಸ್ಟ್ರಿಕ್ ವೈಸ್ ನೀವು ಚೂಸ್ ಮಾಡ್ಬೋದು ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ, ಯಾಕೆಂದರೆ ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿದೆ ಅನಾಲಿಸಿಸು. ಈ ವಿಡಿಯೋದಲ್ಲಿ ಅಷ್ಟೇನು ಚೆನ್ನಾಗಿರಲ್ಲ ಅನಾಲಿಸಿಸ್, ಜಸ್ಟ್ ನಾನು ಎಷ್ಟು ವೇಕೆನ್ಸಿ ಇತ್ತು ಅನ್ನೋದು ಮಾತ್ರ ನಾನು ಹೇಳ್ತಿರೋದು ಅಷ್ಟೇ, ಓಕೆನಾ. ಸೊ ಅರ್ಬನ್ ಲಿಮಿಟ್ಸಲ್ಲಿ ನೀವು ಹಾಕ್ತಿದ್ದೀರಾ, ತುಂಬ ಏನು ಹೇಳ್ತಾರೆ, ಸ್ವಲ್ಪ ಡೆವಲಪ್ ಆಗಿರೋ ಅಂತಹ ಸಿಟೀಸ್ಗಳಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಾ. ಎಕ್ಸಾಂಪಲ್ ತುಮಕೂರು, ಚಿಕ್ಕಬಳ್ಳಾಪುರ, ಆಮೇಲೆ ರಾಮನಗರ, ಮೈಸೂರು, ಮಂಡ್ಯ, ಇದೆಲ್ಲ ಡೆವಲಪ್ ಆಗ್ತಿರೋವಂಥ ಅಥವಾ ಡೆವಲಪ್ ಆಗಿರೋವಂಥ ಸಿಟಿಗಳು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ಎಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೋ ಅಲ್ಲಿ ನೀವು ಜಾಸ್ತಿ ಎಫರ್ಟ್ ಹಾಕಬೇಕಾಗತ್ತೆ. ಕಾಂಪಿಟೇಷನ್ ಜಾಸ್ತಿ ಇದೆ ಅಂದರೆ ಜಾಸ್ತಿ ಜನ ಅಪ್ಲೈ ಮಾಡ್ತಾರೆ ಅಲ್ಲಿ ಪೋಸ್ಟ್ಗಳಿಗೆ ಅಂತ. ಸೊ ಲಾಸ್ಟ್ ಟೈಮು ತುಂಬ ಜನ ಅಫೆಕ್ಟ್ ಆಗಿದ್ದೆಲ್ಲಿ ಅಂದರೆ ತುಂಬ ಜನ ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಈ ಕಡೆ ಎಲ್ಲ ಮೈಸೂರು, ಇಂಥ ಕಡೆ ತುಂಬ ಪೋಸ್ಟ್ಗಳು ಹೋಯಿತು. ಅಂದರೆ
ಹೈಯೆಸ್ಟ್ ಪೋಸ್ಟ್ ಕಾಲ್ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲರೂ ಈ ಡಿಸ್ಟ್ರಿಕ್ಗಳಿಗೆ ಅಪ್ಲೈ ಮಾಡಿದ್ರು. ಓಕೆನಾ. ಸೊ ಎಲ್ಲರೂ ಅದೇ ಡಿಸ್ಟ್ರಿಕ್ಕಿಗೆ ಅಪ್ಲೈ ಮಾಡಿದ ಕಾರಣ ಏನಾಯಿತು ಅಂದರೆ ಕಟ್ ಆಫ್ ಜಾಸ್ತಿ ನಿಲ್ತು. ಸಿಂಪಲ್. ನೀವಿಲ್ಲಿ ಎಷ್ಟು ಟ್ಯಾಲೆಂಟ್ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಎಷ್ಟು ವೈಸಾಗಿ ನಿಮ್ಮ ಡಿಸ್ಟ್ರಿಕ್ನ ಚೂಸ್ ಮಾಡ್ತಿರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು 140ನೇ ತೆಗೀರಿ, ಬಟ್ ನೀವು ಹಾಕಿರೋಂಥ ಡಿಸ್ಟ್ರಿಕ್ಕಲ್ಲಿ ನಿಮಗೆ ಜಾಸ್ತಿ ವೇಕೆನ್ಸಿ ಇಲ್ದಲೆ ಇಲ್ಲ ಜಾಸ್ತಿ ಕಾಂಪಿಟೇಷನ್ ಇದ್ದು ನೀವು 140 ತೆಗ್ದಿದ್ದೀರಾ, ಬಟ್ ಒಂದು 2 ಸೀಟ್ ಇರುತ್ತೆ ಅಂದ್ಕೊಳ್ಳಿ. ಒಂದು 20 ಜನ ಹಾಕಿದ್ದಾರೆ ಅಪ್ಲಿಕೇಶನು, ಅದರಲ್ಲಿ 5 ಜನ ಒಂದು 140 ತೆಗೆದುಬಿಟ್ರೆ 140 ಎಬೋವ್ ತೆಗೆದುಬಿಟ್ರೆ ನಿಮಗಿಂತ ಜಾಸ್ತಿ ನಿಮಗೆ ಆ ಸೀಟ್ ಸಿಗೋದಿಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ ಇಲ್ಲೊಂದು ಟ್ರಿಕ್ ಇದೆ. ಏನು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ತುಂಬ ಡೆವಲಪ್ ಆಗಿರೋ ಅಂತಹ ಸಿಟಿಗಳಿಗೆ ಹಾಕೋದು ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಸರೌಂಡಿಂಗ್ನ ನೋಡ್ಕೊಳ್ಳಿ. ಬಟ್ ನಾನೇನು ಹೇಳ್ತೀನಿ ಅಂದರೆ ಲಾಸ್ಟ್ ಟೈಮ್ ಹಾಗಾಗಿರೋದ್ರಿಂದ ಈ ಟೈಮ್ ಉಲ್ಟನೂ ಆಗ್ಬೋದು. ಸೊ ಎಲ್ಲರೂ ಒಂದೇ ಡಿಸ್ಟ್ರಿಕ್ಕಿಗೆ ಹಾಕಿ ಇಲ್ಲಿ ಸಿಗ್ದಲೇ ಹೋದರೆ ಅನ್ನೋದು ಬೇರೆ ಡಿಸ್ಟ್ರಿಕ್ಕಿಗೂ ಹಾಕ್ಬೋದು, ಈ ಥರನೂ ಇದೆ. ಸೊ ನಿಮ್ಮ ಡಿಸ್ಟ್ರಿಕ್ನ ನೀವು ಚೂಸ್ ಮಾಡುವಾಗ ತುಂಬ ವೈಸಾಗಿ ಚೂಸ್ ಮಾಡಿ. ಇನ್ನೊಂದು ಏನು ಹೇಳ್ತೀನಿ ಅಂದರೆ ಕೆಲವೊಂದು ಡಿಸ್ಟ್ರಿಕ್ಗಳಲ್ಲಿ ಜಸ್ಟ್ 3, 4, 2, 1 ಈ ಥರ ವೇಕೆನ್ಸಿಗಳಿದೆ, ಈ ಥರ ಪೋಸ್ಟ್ ಖಾಲಿಗಳಿದೆ ಅಲ್ವಾ. ಇಲ್ಲಿ ಅಂತೂ ಫಸ್ಟ್ ನಿಮ್ಮ ಕೆಟಗರಿಯಲ್ಲಿದೆಯಾ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ. ಒಂದು ವೇಳೆ ಇದ್ದು ಒಂದೇ ಸೀಟ್ ಇದೆ ಅಂದರೆ ನೀವು ತುಂಬ ಟ್ಯಾಲೆಂಟಾಗಿ ಹೈಯೆಸ್ಟ್ ಆಫ್ ದಿ ಹೈಯೆಸ್ಟ್ ಸ್ಕೋರ್ ಮಾಡ್ತೀನಿ ಅಂದರೆ ಗೋ ಫಾರ್ ಇಟ್. ಓಕೆನಾ. ನೀವು ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಾನು ತುಂಬ ಒಂದು ಮೀಡಿಯಮ್ ಲೆವೆಲಿಗೆ ಓದಿದ್ದೀನಿ, ಮೀಡಿಯಮ್ ಲೆವೆಲ್ ಸ್ಟೂಡೆಂಟ್ ಅಂದರೆ ಹೋಗಬೇಡಿ, ರಿಸ್ಕ್ ತೊಗೊಬೇಡಿ, ಬೇರೆ ಡಿಸ್ಟ್ರಿಕ್ಟ್ ಟ್ರೈ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಡಿಸ್ಟ್ರಿಕ್ಗಳದ್ದು ಏನಂತಾರೆ ಪೋಸ್ಟ್ಗಳು ತುಂಬ ಕಮ್ಮಿ ಇದೆ. ವಿಜಯನಗರ 3 ಪೋಸ್ಟು, ಯಾದಗಿರಿ 8 ಪೋಸ್ಟು, ಬೀದರ್ 5 ಪೋಸ್ಟು, ಬಳ್ಳಾರಿ 3, ಕೊಪ್ಪಳ 3. ಸೊ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅನ್ನೋದಕ್ಕಿಂತ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. 2, 3, 4 ಇದ್ದಾಗ ಕಾಂಪಿಟೇಷನ್ ಕಮ್ಮಿ ಇದ್ದರೂ ಕೂಡ, ತುಂಬ ಕಮ್ಮಿ ಪೋಸ್ಟ್ ಬಂದಿದ್ದರೂ ಕೂಡ ಜಾಸ್ತಿ ಜನ ಇರಲ್ಲ, ಕರೆಕ್ಟ್ ಅಲ್ವಾ. ಜಾಸ್ತಿ ಜನ ಇರಲ್ಲ, ಬಟ್ ಸ್ಟಿಲ್ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಸ್ಟೂಡೆಂಟ್ಸ್ಗಳು ತುಂಬ ಟ್ಯಾಲೆಂಟ್ ಇರ್ತಾರೆ, ಇನ್ನೊಂದೇನು ಅಂದರೆ ಚೆನ್ನಾಗಿ ಓದ್ತಿರ್ತಾರೆ. ಸೊ ದಟ್ ಈ ಥರ ಡಿಸ್ಟ್ರಿಕ್ಗಳಿಗೆ ಹಾಕುವಾಗ ಇದು ನಿಮ್ಮ ಡಿಸ್ಟ್ರಿಕ್ ಆಗಿ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಆದಷ್ಟು ತುಂಬ ಹೈ ವೇಕೆನ್ಸಿಗಳಿರುವಂತಹ ಡಿಸ್ಟ್ರಿಕ್ಗಳನ್ನೂ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಜನ ಅಲ್ಲಿ ಹಾಕ್ತಾರೆ ಅಪ್ಲಿಕೇಶನ್. ಸೊ ನಿಮಗೆ ಅದು ಸಿಗ್ದಲೇ ಹೋಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟು ಪೋಸ್ಟ್ ಕಾಲ್ ಮಾಡಿದ್ರು ಅಂತ. ಸೊ ಈ ಟೈಮ್ ಕೂಡ ನಾರ್ಮಲಿ ನಿಮಗೆ ಹೈಯೆಸ್ಟ್ ಪೋಸ್ಟ್ಗಳು ಬಂದ್ಬಿಟ್ಟು ಅರ್ಬನ್ ಲಿಮಿಟ್ಸ್ಗಳು ತುಂಬ ಡೆವಲಪ್ ಆಗಿರೋವಂಥ ಡಿಸ್ಟ್ರಿಕ್ಗಳಿಗೆ ನಿಮಗೆ ನೋಡೋವಂಥ ಚಾನ್ಸಸ್ ಇರುತ್ತೆ. ಇನ್ನು ಉಳಿದಿದ್ರಲ್ಲಿ ಕಮ್ಮಿ ಪೋಸ್ಟ್ಗಳೇ ಸಿಗುತ್ತೆ. ಚೂಸ್ ವೈಸ್ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಿ ಡಿಸ್ಟ್ರಿಕ್ಕಿಗೆ ಹಾಕಿ. ನಾನು ತುಂಬ ಟ್ಯಾಲೆಂಟ್ ಇದ್ದೀನಿ, ತುಂಬ ಓದಿದ್ದೀನಿ, ಅದು ಬೇಡ. ಓಕೆನಾ. ನೀವೆಷ್ಟೇ ನಾಲೆಡ್ಜಬಲ್ ಪರ್ಸನ್ ಇದ್ದರೂ ಕೂಡ ಕೆಲವೊಂದು ಸಲ ಕೆಲವೊಂದು ಡಿಸ್ಟ್ರಿಕ್ಕಲ್ಲಿ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ. ಸೊ ಮೇ ಬಿ ಇದೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.